ಹೃದಯಾಘಾತಗಳು ಹಾಸನದಲ್ಲಿ ಸರಣಿಯಾಗಿ ಸಂಭವಿಸ್ತಾ ಇದ್ದಂಥದ್ದು ಸಹಜವಾಗಿ ಒಂದಿಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. 10 ದಿವಸಗಳಲ್ಲಿ ವರದಿ ಕೊಡಿ ಅಂತೇಳಿ ಸರ್ಕಾರ ಹೇಳಿತ್ತು. ತಜ್ಞರ ಸಮಿತಿಯನ್ನು ನೇಮಿಸಿತ್ತು. ಈಗ ವರದಿ ಸರ್ಕಾರದ ಕೈ ಸೇರಿದೆ. ಹಾಸನದ ಹೃದಯದ ವರದಿ ಇದು. ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್ ತಂಡದಿಂದ ಹಾಸನದ ಹೃದಯಾಘಾತಗಳ ವರದಿಯನ್ನು ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ನೇಮಿಸಿದಂತಹ ತಜ್ಞರ ಸಮಿತಿಯಿಂದ ಹೃದಯಾಘಾತಗಳ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಮೃತಪಟ್ಟವರಲ್ಲಿ ಕೇವಲ 6 ಮಂದಿಯ ಮರಣೋತ್ತರ ಪರೀಕ್ಷೆ ಮಾತ್ರ ನಡೆಸಲಾಗಿತ್ತು. ಇನ್ನು ಮುಂದೆ ಯಾರದೇ ಹೃದಯಾಘಾತದಿಂದ ಸಡನ್ ಡೆತ್ ಆದರೆ ಎಲ್ಲರದನ್ನು ಕೂಡ ಕಂಪಲ್ಸರಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಸರ್ಕಾರ ಹೇಳಿದೆ. ಆದರೆ ಈ ಹಿಂದೆ ಆಗಿರೋದ್ರಲ್ಲಿ ಕೇವಲ 6 ಜನರದ್ದು ಮಾತ್ರ ಮರಣೋತ್ತರ ಪರೀಕ್ಷೆ ಆಗಿತ್ತು. ಅದರಲ್ಲಿ 5 ಹೃದಯ ಸ್ತಂಭನದಿಂದ ಸಾವಿಗೀಡಾಗಿದ್ರು, ಅಂದರೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವಿಗೀಡಾಗಿದ್ರು ಅನ್ನುವಂಥದ್ದು. ಉಳಿದ ಸಾವಿನ ಬಗ್ಗೆ ಆ ಮೃತಪಟ್ಟಂಥವರ ಮನೆಯವರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ತಜ್ಞರ ತಂಡದವರು. ಅಂದರೆ ಅವರ ಲೈಫ್ ಸ್ಟೈಲ್ ಬಗ್ಗೆ, ಅವ್ರು ಏನು ತಿಂತಾ ಇದ್ರು, ಎಷ್ಟು ನಿದ್ದೆ ಮಾಡ್ತಾ ಇದ್ರು, ಅವರ ಹವ್ಯಾಸಗಳು ಏನಿದ್ವು, ಅವರ ಓಡಾಟ ಎಲ್ಲಿತ್ತು, ಎಲ್ಲದರ ಬಗ್ಗೆಯೂ ಕೂಡ ತಿಳ್ಕೊಂಡಿದ್ದಾರೆ. ಸಾವುಗಳಿಗೆ ಜೀವನ ಶೈಲಿಯ ಪ್ರಮುಖ ಕಾರಣ ಅನ್ನೋದ್ರ ಬಗ್ಗೆ ಕೂಡ ತಜ್ಞರ ತಂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಂದರೆ ಇಲ್ಲಿ ಬೇರೆನ್ಯಾವುದೋ ವಿಶೇಷ ಕಾರಣಗಳು ಇಲ್ಲ, ಹಾಸನದಲ್ಲಿ ಮಾತ್ರ ಯಾಕೆ ಹೃದಯಾಘಾತಗಳು ಪದೇ ಪದೇ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ವಿಶೇಷ ಕಾರಣಗಳು ಏನೂ ಇಲ್ಲ. ಇಲ್ಲಿ ಭಾಳ ಮುಖ್ಯವಾಗಿ ಹೃದಯಾಘಾತದ ಕಾರಣಗಳನ್ನು ಹೇಳ್ತಾ ಇರುವಂಥದ್ದು ಧೂಮಪಾನ, ಮದ್ಯಪಾನದ ವಿಚಾರಗಳು, ಅಥವಾ ಬದಲಾಗಿರುವಂತಹ ಜೀವನ ಶೈಲಿ, ಅವರ ಜೀವನ ಶೈಲಿಯ ಕಾರಣಗಳು, ನಿದ್ದೆಯ ಕೊರತೆ, ಕಡಿಮೆ ನಡಿಗೆ, ಅಂದರೆ ನಡೆಯದೇ ಇಲ್ಲ ಅನ್ನುವಂಥದ್ದು, ನಿದ್ದೆಯ ಕೊರತೆ, ವಂಶವಾಹಿ ರೋಗ ಲಕ್ಷಣಗಳು, ಅಂದರೆ ಅವುಗಳನ್ನು ಪರೀಕ್ಷೆ ಮಾಡಿಸ್ಕೊಳ್ಳದೇ ಇರುವಂಥದ್ದು, ಈ ಕಾರಣಗಳಿಗೆ ಮತ್ತು ವಿಶೇಷವಾಗಿ ಚಾಲಕರ ಜೀವನ ಶೈಲಿ, ಅವರು ಹೆಚ್ಚು ಹೊತ್ತು ಹೊರಗಡೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ, ಈ ಧೂಳು ಇವೆಲ್ಲದಕ್ಕೂ ಕೂಡ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ, ಹೊಗೆ ಧೂಳು ಇವೆಲ್ಲವೂ ಕೂಡ ಎಕ್ಸ್ಪೋಸ್ ಆಗ್ತಿದ್ದಾರೆ. ಹಾಗಾಗಿ ಆಟೋ ಕ್ಯಾಬ್ ಚಾಲಕರಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಅನ್ನುವಂಥ ಅಂಶವನ್ನು ಕೂಡ, ಅದರಲ್ಲಿ ವಿಶೇಷವಾಗಿ ನೀವು ಹಾಸನದಲ್ಲಿ ನಡೆದಿರುವಂತಹ ಹೃದಯಾಘಾತಗಳಲ್ಲಿ ಕೆಲವಂತೂ ಆಟೋ ಡ್ರೈವರ್ಗಳು ಸಾವಿಗೀಡಾಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಹಾಸನ ಹೃದಯಾಘಾತಕ್ಕೂ ಇದೇ ಕಾರಣ ಅನ್ನುವಂಥದ್ದನ್ನು ತಜ್ಞರ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಅರ್ಥ ಇಷ್ಟೇ, ಇಲ್ಲಿ ವಿಶೇಷವಾಗಿ ಏನೋ ಆಗಿದೆ ಹಾಸನದಲ್ಲಿ ಅನ್ನೋಂಥದ್ದು ಏನಿಲ್ಲ. ನಾರ್ಮಲಿ ಉಳಿದ ಕಡೆಗಳಲ್ಲಿ ಹೇಗೆ ಹೃದಯಾಘಾತಗಳು ಆಗ್ತಾ ಇದ್ದಾವೋ ಅದೇ ಕಾರಣಗಳಿಗಾಗಿ ಆಗ್ತಾ ಇದ್ದಾವೆ. ಹೀಗಾಗಿ ಸರ್ಕಾರ ಮುಂದಿನ ಕ್ರಮಗಳೇನು ಅವರು ರೆಕಮೆಂಡ್ ಕೂಡ ಮಾಡಿದ್ದಾರೆ. ಇದನ್ನು ತಜ್ಞರ ಸಮಿತಿ ರೆಕಮೆಂಡ್ ಮಾಡಿದೆ. ಆಟೋ ಕ್ಯಾಬ್ ಚಾಲಕರಿಗೆ ಕಾರ್ಡಿಯಾಕ್ ಸ್ಕ್ರೀನಿಂಗನ್ನು ಮಾಡಿಸಬೇಕು ಅಂತೇಳಿ, ಪ್ರತಿಯೊಬ್ಬ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಹೃದಯ ಜ್ಯೋತಿ ಯೋಜನೆಯನ್ನು ಇವರಿಗೆ ವಿಸ್ತರಣೆ ಮಾಡುವಂಥದ್ದು, ಆ ಮೂಲಕವಾಗಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸುವಂಥದ್ದು. ಸಮುದಾಯ ಪ್ರಾಥಮಿಕ ಕೇಂದ್ರದಲ್ಲಿ ECG ವ್ಯವಸ್ಥೆಯನ್ನು ಮಾಡಿಸಬೇಕು. ಹಾಗಾಗಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡೋದಕ್ಕೆ ಆಗುತ್ತೆ. ಆಸ್ಪತ್ರೆಗಳಿಗೆ ಹೃದ್ರೋಗ ಔಷಧಿಗಳ ಪೂರೈಕೆಯನ್ನು ಮಾಡಿಸುವಂಥದ್ದು, ಅಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ಗಳಿದ್ದಾಗ ಇಮಿಡಿಯೇಟಾಗಿ ಕೊಡಬೇಕಾಗಿರುವಂಥ ಮೆಡಿಸಿನ್ಸನ್ನು ತಲುಪಿಸುವಂಥದ್ದು. ಚಿಕ್ಕ ವಯಸ್ಸಿನ ಸಾವುಗಳ ಮೇಲೆ ಹೆಚ್ಚಿನ ನಿಗಾ ಇಡಬೇಕು, ಅದನ್ನು ತಪ್ಪಿಸಬೇಕು. ಹೃದಯದ ಕಾಯಿಲೆಗಳೇನಾದರೂ ಮಕ್ಕಳಲ್ಲಿ ಕಂಡು ಬಂದಿರುವಂಥ ರಿಪೋರ್ಟ್ ಆಗಿದ್ದರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ಮರಣೋತ್ತರ ಪರೀಕ್ಷೆ ಮಾಡಿ ಕಾರಣಗಳನ್ನು ಪತ್ತೆ ಹಚ್ಚಬೇಕು. ಯಾಕಂದರೆ ಪ್ರತಿ ಮರಣೋತ್ತರ ಪರೀಕ್ಷೆಯೂ ಕೂಡ ಹೊಸ ಅಧ್ಯಯನಕ್ಕೆ ದಾರಿ ಮಾಡಿಕೊಡುತ್ತೆ, ಅಥವಾ ಹೊಸ ಫೈಂಡಿಂಗ್ಸ್ ಅನ್ನೋದು ಕೊಡ್ತಾ ಇರುತ್ತೆ. ಹೀಗಾಗಿ ಎದೆನೋವು ಲಕ್ಷಣಗಳಿದ್ದರೆ ಸ್ಕ್ರೀನಿಂಗ್ ಮಾಡಿಸ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇದನ್ನು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಮಾಡಬೇಕು. ಸಾರ್ವಜನಿಕರಿಗೆ CPR ತರಬೇತಿಯನ್ನು ಕೂಡ ಕೊಡುವಂಥದ್ದು, ಆ ಮೂಲಕ ಇನ್ ಕೇಸ್ ಯಾರ್ದಾದ್ರೂ ಮನೆಯಲ್ಲಿ ಏನಾದರೂ ಸಡನ್ನಾಗಿ ಯಾರು ಬಿದ್ದಿದ್ದಾರೆ, ಅವ್ರಿಗೇನೋ ಹೃದಯಾಘಾತದ ಸ್ವರೂಪದಲ್ಲಿ ಇದೆ ಅಂತ ಹೇಳಿದಾಗ CPR ಮಾಡಿ ಅವ್ರನ್ನ ಬದುಕಿಸುವಂತಹ ಪ್ರಯತ್ನ ಮಾಡಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ AED ಅಳವಡಿಕೆ ಮಾಡಿ ಅದರ ಮೂಲಕವಾಗಿ ಹೃದಯ ವಾಪಸ್ ನಾರ್ಮಲ್ ಆಗಿ ಫಂಕ್ಷನ್ ಆಗುವ ರೀತಿಯಲ್ಲಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಸುವಂಥದ್ದು. ಶಾಲೆ ಕಾಲೇಜುಗಳಲ್ಲೂ ಕೂಡ CPR ತರಬೇತಿಯನ್ನು ಕೊಡಿಸ್ಬೇಕು ಅಂತೇಳಿ, ಆ ಮೂಲಕ ಮಕ್ಕಳಿಗೆ ಗೊತ್ತಿರಬೇಕು, ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಹೇಗೆ CPR ಮಾಡೋದು ಅಂತೇಳಿ. ದೈಹಿಕ ಶಿಕ್ಷಕರು, ಜಿಮ್ ಸಿಬ್ಬಂದಿಗೂ ಕೂಡ ಈ ಸಂಬಂಧವಾಗಿ ತರಬೇತಿ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಈಗ ರಾಜ್ಯ ಸರ್ಕಾರ ಬರ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಇದರ ಬಗ್ಗೆ ವಿವರಿಸಿದ್ದಾರೆ, ತೋರಿಸ್ತೀನಿ. 7 ಜನ ಅವರು ಚಿಕ್ಕ ವಯಸ್ಸಿಗೆ 45 ವರ್ಷದ ಒಳಗಡೆ ಇರ್ತಕ್ಕಂಥವ್ರು, ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಗಮನ ಹಾರೈಸಬೇಕಾಗ್ತದೆ. 4 ಮರಣೋತ್ತರ ವರದಿಗಳಿದೆ, ಆಟೋಪ್ಸಿ ರಿಪೋರ್ಟ್ ಇದೆ 4ರಲ್ಲಿ, 3ರಲ್ಲಿ ಇಲ್ಲ. ಆಟೋಪ್ಸಿ ಆಗಿರೋಂಥದ್ರಲ್ಲಿ ಇಬ್ಬರಿಗೆ ಫೆಮಿಲಿಯರ್ ಹೈಪರ್ ಕಾರ್ಸಲ್ ಇರ್ಬೋದು ಅಂತ ಆಟೋಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳ್ಬೋದು. ಇನ್ನೊಬ್ಬರು ಕೂಡ ಅವರ ಒಂದು ಬ್ಲಾಕೇಜ್ ಕೂಡ ಆಗಿತ್ತು, ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಅವರ ಒಂದು ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿತ್ತು. ಮತ್ತು ಇನ್ನು ಉಳಿದಿರುವಂಥದ್ದು ಕೂಡ ಇನ್ನೂ ಅವರಿಗೆ ನಾವು ಆಟೋಪ್ಸಿ ಆಗಿಲ್ಲ. ಆದರೆ ಬಹುತೇಕರಲ್ಲಿ ಏನೋ ಸ್ಮೋಕಿಂಗ್ ಅಭ್ಯಾಸ ಇತ್ತು, ಅಥವಾ ಆಲ್ಕೋಹಾಲ್ ತಗೊಳ್ಳೋ ಒಂದು ಅಭ್ಯಾಸ ಇತ್ತು, ಇದೆಲ್ಲ ಇದೆ.
ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಜೀವನ ಶೈಲಿ ಇದು ಈ ಹೃದಯಾಘಾತಗಳಿಗೆ ಕಾರಣ ಆಗ್ತಾ ಇದೆ ಅಂತೇಳಿ. ಹೆಲ್ದಿ ಆಗಿರಬೇಕು, ಆರೋಗ್ಯವಂತರಾಗಿರಬೇಕು ಅಂದರೆ ಜೀವನ ಶೈಲಿಯನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಇಲ್ಲಿ ತಜ್ಞರು ಕೂಡ ತಮ್ಮ ವರದಿಯ ಮೂಲಕವಾಗಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಹೃದಯಾಘಾತಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗೇನು ಕ್ರಮಗಳ ಬಗ್ಗೆ ಘೋಷಣೆ ಮಾಡಿದೆಯಲ್ಲ, ಇದು ಘೋಷಣೆ ಅಲ್ಲ, ಇದು ಜಾರಿಗೆ ಬರಬೇಕು. ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲೂ ಕೂಡ ಒಂದು ಧೈರ್ಯ ಇರುತ್ತೆ, ಹೃದಯಗಳಿಗೂ ಕೂಡ ನೆಮ್ಮದಿ ಇರುತ್ತೆ, ಭಾಳ ಆರಾಮಾಗಿ ಹೃದಯದ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಹೃದಯದ ಸಮಸ್ಯೆಗಳಿದ್ದಾಗ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಮತ್ತು ಆ ಜೀವ ಭಯದಿಂದ ಹೊರಬರೋದಕ್ಕೂ ಕೂಡ ಭಾಳ ಮುಖ್ಯವಾಗಿ ಇಂತಹ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಸಲೇಬೇಕಾಗಿರುತ್ತೆ.